ನಮಸ್ಕಾರ ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲೆಡೆ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇದೇ ವೇಳೆ ವಿಶ್ವದ ಅತಿ ಎತ್ತರದ ಗಣೇಶ ಪ್ರತಿಮೆ ಎಲ್ಲಿದೆ? ನೀವ್ ಅನ್ಕೊಂಡಿರಬಹುದು ಅದು ಭಾರತದಲ್ಲಿದೆ ಅಂತ. ಆದ್ರೆ ಅಲ್ಲ, ವಿಶ್ವದ ಅತಿ ಎತ್ತರದ ಪ್ರತಿಮೆ ಭಾರತದಲ್ಲಿ ಇಲ್ಲ. ಹಾಗಾದ್ರೆ ಅದು ಎಲ್ಲಿದೆ? ಈ ಪ್ರತಿಮೆಯ ವಿಶೇಷತೆಗಳೇನೇನು? ಈ ಪ್ರತಿಮೆಯನ್ನ ನಿರ್ಮಿಸಲು ಏನೆಲ್ಲ ಸರ್ಕಸ್ ಗಳನ್ನ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಗಣೇಶನ ಭಕ್ತರಾಗಿದ್ರೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಹಾಗೂ ಗಣೇಶನಿಗೆ ನಾನಾ ಹೆಸರುಗಳಿವೆ, ನಿಮಗೆ ಗಣೇಶನ ಯಾವ ಹೆಸರು ಇಷ್ಟ ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ. ಭಾರತವು ಗಣೇಶನಿಗೆ ಸಮರ್ಪಿತವಾದ ಅಸಂಖ್ಯಾತ ದೇಗುಲಗಳು ಮತ್ತು ವಿಗ್ರಹಗಳಿಗೆ ನೆಲೆಯಾಗಿದೆ. ಆದ್ರೆ ವಿಶ್ವದ ಅತಿ ಎತ್ತರದ ಗಣೇಶನ ಪ್ರತಿಮೆ ಭಾರತದಲ್ಲಿಲ್ಲ. ಬದಲಿಗೆ ಅದು ಥೈಲ್ಯಾಂಡ್ ನಲ್ಲಿದೆ ಎಂಬುದು ನಿಮಗೆ ಗೊತ್ತಾ? ಚಾಚೋಂಗ್ ಸಾಹೋ ಪ್ರಾಂತ್ಯದಲ್ಲಿ ನೆಲೆಗೊಂಡಿರುವಂತಹ ಈ ವಿಸ್ಮಯಕಾರಿ ಕಂಚಿನ ಪ್ರತಿಮೆಯು ಪ್ರಮುಖ ಯಾತ್ರಾ ಸ್ಥಳ ಮತ್ತು ಪ್ರವಾಸಿ ತಾಣವಾಗಿದೆ. ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿ ನೀಡುವ ದೇವರು ಎಂದು ಪೂಜಿಸಲಾದ ಗಣೇಶನನ್ನ ಆಗ್ನೇಯ ಏಷ್ಯಾದ್ಯಂತ ಥೈಲ್ಯಾಂಡ್ ನಲ್ಲಿ ಪೂಜಿಸಲಾಗುತ್ತೆ. ಕ್ಲಾಂಗ್ ಪುಯೆನ್ ಗಣೇಶ ಅಂತಾರಾಷ್ಟ್ರೀಯ ಉದ್ಯಾನವನದಲ್ಲಿರುವ 38 ಮೀಟರ್ ಎತ್ತರದ ನಿಂತಿರುವ ಗಣೇಶ ಪ್ರತಿಮೆಯನ್ನ 4 ವರ್ಷಗಳ ನಿರ್ಮಾಣದ ನಂತರ 2012ರಲ್ಲಿ ಪೂರ್ಣಗೊಳಿಸಲಾಯಿತು. 800-500 ಕಂಚಿನ ತುಂಡುಗಳಿಂದ ನಿರ್ಮಿಸಲಾಗಿದೆ ಮತ್ತು 400 ಚದರ ಮೀಟರ್ ಅಡಿಯಲ್ಲಿರುವ ಈ ಪ್ರತಿಮೆಯು ಬ್ಯಾಂಗ್ ಪಾಕಾಂಗ್ ನದಿಯ ಮೇಲೆ ಭವ್ಯವಾಗಿ ನಿರ್ಮಾಣಗೊಂಡಿದೆ. ಇದು ರಸ್ತೆ ಮತ್ತು ನದಿಯ ಪ್ರಯಾಣಿಕರಿಬ್ಬರಿಗೂ ಕೂಡ ಗೋಚರವಾಗುತ್ತೆ. ಇದರ ಬೃಹತ್ ಪ್ರಮಾಣವು ಯಾತ್ರಿಕರು ಮತ್ತು ಚಾಚೋಂಗ್ ಸಾಹೋ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಒಂದು ಹೆಗ್ಗುರುತಾಗಿದೆ. ಇನ್ನು ಪ್ರತಿಮೆಯ ಕಲಾವಿದ ಪೀತಕ್ ಚೆಲೆಮ್ಲಾವ್ ಈ ಗಣೇಶನ ಆಕೃತಿಯನ್ನ ಥೈಲ್ಯಾಂಡ್ ನ ಸಮೃದ್ಧಿಗೆ ಸಂಬಂಧಿಸಿದ ಆಳವಾದ ಸಂಕೇತದೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಅಂತ ವಿವರಿಸುತ್ತಾರೆ. ದೇವರು 4 ಕೈಗಳಲ್ಲಿ ಕಬ್ಬು, ಹಲಸು, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನ ಹಿಡಿದಿದ್ದು ಅವು ಬೆಳೆಗೆ ಮತ್ತು ಆಶೀರ್ವಾದಗಳನ್ನ ಪ್ರತಿನಿಧಿಸ್ತಾ ಇದೆ. ಪ್ರತಿಮೆಯ ಹೆಜ್ಜೆಯನ್ನ ರಾಷ್ಟ್ರದ ಪ್ರಗತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಆದ್ರೆ ಕಮಲದ ಕಿರೀಟವು ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತೆ. ಮೇಲ್ಭಾಗದಲ್ಲಿ ಪವಿತ್ರ ಓಂ ಚಿಹ್ನೆಯು ರಕ್ಷಕನಾಗಿ ಅವನ ಪಾತ್ರವನ್ನ ಬಲಪಡಿಸ್ತಾ ಇದೆ. ಇನ್ನು ಈ ಪ್ರತಿಮೆಯ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಲು ಥೈಲ್ಯಾಂಡ್ ನಲ್ಲಿ ಗಣೇಶನ ಆರಾಧನೆ ಇತಿಹಾಸವನ್ನ ನೋಡುವುದು ಯೋಗ್ಯವಾಗಿದೆ. ಇದರ ಬೇರುಗಳು ಸಾವಿರಾರು ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾದ್ಯಂತ ಹಿಂದೂ ಪ್ರಭಾವದ ಹರಡುವಿಕೆಗೆ ಹಿಂದಿನವು. ಕಾಲಾನಂತರ ಗಣೇಶನು ಥೈ ಸಂಸ್ಕೃತಿಯಲ್ಲಿ ಲೀನನಾದ ಮತ್ತು ಈಗ ಯಶಸ್ಸು, ಬುದ್ಧಿಶಕ್ತಿ ಮತ್ತು ರಕ್ಷಣೆಯ ದೇವರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವನ ಚಿತ್ರವು ದೇವಾಲಯದಲ್ಲಿ ಮಾತ್ರವಲ್ಲದೆ ಮನೆಗಳು, ವಿಶ್ವವಿದ್ಯಾಲಯಗಳು ಮತ್ತು ವ್ಯಾವಹಾರಿಕದಲ್ಲಿಯೂ ಕಂಡು ಬರುತ್ತದೆ. ಅಲ್ಲಿ ಜನರು ಸಮೃದ್ಧಿಗಾಗಿ ಅವನ ಆಶೀರ್ವಾದ ಪಡೆಯುತ್ತಾರೆ. ಗಣೇಶನಿಗೆ ಸಮರ್ಪಿತವಾದ ಹಬ್ಬಗಳು ಮತ್ತು ಆಚರಣೆಗಳು ದೇಶಾದ್ಯಂತ ಆಚರಿಸಲಾಗುತ್ತದೆ. ಇದು ದೇವತೆಗಳನ್ನು ಥೈ ಜೀವನದಲ್ಲಿ ಎಷ್ಟು ಸರಾಗವಾಗಿ ಸಂಯೋಜಿಸಲಾಗಿದೆ ಎಂಬುದನ್ನು ಪ್ರತಿಬಿಂಬಿಸ್ತಾ ಇದೆ. ಇನ್ನು ಈ ಪ್ರತಿಮೆಯನ್ನು ಥೈಲ್ಯಾಂಡ್ ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಸ್ಥಾಪಿಸಲಾದ ಕ್ಲಾಂಗ್ ಪುಯೆನ್ ಗಣೇಶ ಅಂತಾರಾಷ್ಟ್ರೀಯ ಉದ್ಯಾನವನದ ಕೇಂದ್ರ ಬಿಂದುವಾಗಿದೆ. ಈ ಉದ್ಯಾನವನವು ಕೇವಲ ಯಾತ್ರಾ ಸ್ಥಳವಲ್ಲದೆ ಸ್ಥಳೀಯ ಇತಿಹಾಸವನ್ನ ಬೆಂಬಲಿಸುತ್ತೆ, ಸಮುದಾಯದ ಜೀವನೋಪಾಯವನ್ನು ಬಲಪಡಿಸುವ ಮತ್ತು ಚಾಚೋಂಗ್ ಸಾಹೋದಲ್ಲಿ ಪ್ರವಾಸೋದ್ಯಮವನ್ನ ಹೆಚ್ಚಿಸುವ ಸ್ಥಳವಾಗಿದೆ. ಸಂದರ್ಶಕರಿಗೆ ಈ ಅನುಭವವು ಥೈ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಒಳನೋಟದೊಂದಿಗೆ ಆಧ್ಯಾತ್ಮಕವನ್ನ ಸಂಯೋಜಿಸುತ್ತದೆ. ಇನ್ನು ಥೈಲ್ಯಾಂಡ್ ನ ಅತಿ ಎತ್ತರದ ಗಣೇಶ ಮೂರ್ತಿಯನ್ನ ಭೇಟಿ ನೀಡುವುದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಸಮಯ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ. ವಿದೇಶಿಯರಿಗೆ ಪ್ರತಿ ವ್ಯಕ್ತಿಗೆ ಅಂದಾಜು 240 ರೂಪಾಯಿ, ಥೈ ಪ್ರಜೆಗಳಿಗೆ ಉಚಿತವಾಗಿ ಪ್ರವೇಶವನ್ನು ನೀಡಲಾಗುತ್ತೆ. ಇನ್ನು ಉದ್ಯಾನವನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ ಮತ್ತು ಫೆಬ್ರವರಿ ನಡುವೆ. ಥೈಲ್ಯಾಂಡ್ ನಲ್ಲಿ ಹವಾಮಾನವು ಆಹ್ಲಾದಕರವಾಗಿರುತ್ತದೆ ಮತ್ತು ಹೊರಾಂಗಣ ದೃಶ್ಯ ವೀಕ್ಷಣೆಗೆ ಸೂಕ್ತವಾಗಿದೆ.